ಮಕ್ಕಳ ಭಾಗ್ಯವನ್ನು ಕರುಣಿಸುವ ಕಲ್ಗುಂಡಿಯ ಶ್ರೀ ಗೌರಿ ಮಾತೆ. ಅರಸೀಕೆರೆ ತಾಲೂಕಿನ ಶ್ರೀ ಮಾಡಾಳು ಗೌರಮ್ಮ ತಾಯಿ ರಾಜ್ಯದಲ್ಲಿ ಹೆಸರುವಾಸಿಯಾಗಿದ್ದು, ಇನ್ನುಳಿದಂತೆ ಇನ್ನೂ ಹಲವಾರು ಗ್ರಾಮಗಳಲ್ಲಿ ಗೌರಿ ಮಾತೆಯ ಪವಾಡಗಳು ದಿನೇ ದಿನೇ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ. ಹೀಗೆ ತಾಲೂಕಿನ ಕಲ್ಗುಂಡಿ ಗ್ರಾಮದಲ್ಲಿ ನೂರಾರು ವರ್ಷಗಳಿಂದಲೂ ಭೂತಾಳೆ ಮರದಿಂದ ಶ್ರೀ ಗೌರಿ ಮಾತೆಯ ಮೂರ್ತಿ ಗ್ರಾಮದ ಶ್ರೀ ವಸಂತಾಚಾರ್ ಅವರ ಅಮೃತ ಹಸ್ತದಿಂದ ನಿರ್ಮಾಣಗೊಂಡು ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸಹ ಭಕ್ತರನ್ನ ತನ್ನತ್ತ ಸೆಳೆಯುತ್ತಿದೆ. ಭಕ್ತರ ಹಲವಾರು ಸಂಕಷ್ಟಗಳನ್ನು ನೆರವೇರಿಸುತ್ತಾ ಬರುತ್ತಿದ್ದು, ವಿಶೇಷವಾಗಿ ಮಕ್ಕಳಿಲ್ಲದ ದಂಪತಿಗಳಿಗೆ ಮಕ್ಕಳ ಭಾಗ್ಯವನ್ನು ಕರುಣಿಸುತ್ತಾ ಶ್ರೀ ಗೌರಿ ಮಾತೆ ತನ್ನ ಪವಾಡವನ್ನು ಹೆಚ್ಚಿಸಿಕೊಳ್ಳುತ್ತಿದೆ. ಪ್ರತಿ ವರ್ಷ ಗೌರಿ ಹಬ್ಬದಂದು ಪ್ರತಿಷ್ಠಾಪನೆಗೊಳ್ಳುವ ಶ್ರೀ ಗೌರಿ ಮಾತೆ 21 ದಿನಗಳ ಕಾಲ ಪ್ರತಿದಿನ ಶ್ರೀ ಪಾರ್ವತಿ ದೇವಿಯ ಹಲವಾರು ಅವತಾರಗಳಲ್ಲಿ ಅಲಂಕೃತಗೊಂಡು ಗ್ರಾಮದ ಭಕ್ತಾದಿಗಳಿಗೆ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಿಗೆ ಹಾಗೂ ಹೊರ ರಾಜ್ಯದ ಭಕ್ತರಿಗೂ ಸಹ ದರ್ಶನ ನೀಡುತ್ತಾಳೆ. ಅಲ್ಲದೆ ಭಕ್ತಾದಿಗಳ ಹಲವಾರು ಬಗೆಯ ಕಷ್ಟ ಕಾರ್ಪಣ್ಯಗಳ ಮತ್ತು ಸಮಸ್ಯೆಗಳನ್ನು ಮಂಜಿನಂತೆ ಕರಗಿಸುತ್ತಾರೆ ಎಂದು ಕಲ್ಗುಂಡಿ ಗ್ರಾಮದವರೇ ಆದ ಖ್ಯಾತ ವಕೀಲರಾದ ಕಲ್ಗುಂಡಿ ಹಿರಣ್ಣಯ್ಯ ತಿಳಿಸಿದರು. ನಂತರ ಮಾತನಾಡಿದ ವಕೀಲ ಹಿರಣ್ಣಯ್ಯ, ಕಲ್ಗುಂಡಿ ಗ್ರಾಮಕ್ಕೆ ಪ್ರತಿ ವರ್ಷ ಶ್ರೀ ಗೌರಿ ಮಾತೆಯ ಜಾತ್ರಾ ಮಹೋತ್ಸವಕ್ಕೆ ಸಹಸ್ರಾರು ಮಂದಿ ಭಕ್ತಾದಿಗಳು ಆಗಮಿಸುವುದರಿಂದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ನಡೆಸಲು ಗ್ರಾಮಕ್ಕೆ ಸಮುದಾಯ ಭವನ ಹಾಗೂ ಹೈಟೆಕ್ ಶೌಚಾಲಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕಾಗಿ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಮಂಡಳಿ ಅಧ್ಯಕ್ಷರಾದ ಕೆಎಂ ಶಿವಲಿಂಗೇಗೌಡರಲ್ಲಿ ಕಲ್ಗುಂಡಿ ಗ್ರಾಮದ ಹಿರಿಯರ ಮುಖಂಡರು, ಗ್ರಾಮಸ್ಥರು, ಭಕ್ತಾದಿಗಳು ಮನವಿ ಮಾಡಿದರು. ಬೆಂಗಳೂರಿನಲ್ಲಿ ವಿಜೇಂದ್ರ ಅಂತ ಹೇಳ್ಬಿಟ್ಟು ಅವರು ಇಲ್ಲಿಗೆ ಬಂದು ಈ ಥರ ಇದು ತುಂಬ ವಿಶೇಷವಾದ ಅನ್ನೋರು ಇಲ್ಲಿ ಇದ್ದಾರೆ, ಬನ್ನಿ ನೀವು ಅಂತೇಳಿ ಹೇಳಿದರು. ಆ ದಿವಸ ನಾವು ಬಂದು ಅಮ್ಮನವ್ರ ದರ್ಶನ ಮಾಡ್ಕೊಂಡು ಹೋಗಿದ್ವಿ. ಆಮೇಲೆ ಇಲ್ಲಿ ಇರತಕ್ಕಂಥ ಅರ್ಚಕರು ಒಮ್ಮೆ ನಮಗೆ ಹೇಳಿದರು, ಇಲ್ಲಿ ತುಂಬ ವಿಶೇಷವಾದ ಫಲವನ್ನು ಕೊಡ್ತಾರೆ ಅಮ್ಮನವರು, ನೀವೇನೇ ಪ್ರಾರ್ಥನೆ ಮಾಡಿಕೊಂಡ್ರು ಕೂಡ ಇಲ್ಲಿಗೆ ನಿಮಗೆ ನೆರವೇರುತ್ತೆ ಅಂತ ಹೇಳಿದರು. ಆಗ ನಾವು ಒಂದ್ಸಲ ಬಂದು ಅವ್ರ ಹತ್ರ ಭೇಟಿ ಮಾಡಿ ನಮಗೆ ಮಕ್ಕಳ ಫಲ ಇಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದರು, ನೀವೊಂದು 3 ಹುಣ್ಣಿಮೆ ಬನ್ನಿ, ಇಲ್ಲಿ ಬಂದ ನಂತರ ನಾವು ಪ್ರಸಾದ ಕೊಡ್ತೀವಿ, ಅದಾದ ನಂತರ ನಿಮಗೆ ಮಕ್ಕಳ ಫಲ ಆಗುತ್ತೆ ಅಂತ ಹೇಳಿದರು. ಅದೇ ರೀತಿ ನಾವು ಕೂಡ ನಡ್ಕೊಂಡ್ವಿ ಬಂದು. ಆಗಿ 1 ವರ್ಷದೊಳಗೆ ಈಗ ಒಬ್ಬಳು ಮಗಳು ಮೊದಲನೇದಾಗಿ ಹುಟ್ಟಿದ್ದು. ಆ ನಂತರ ಇನ್ನೊಂದು ವರ್ಷದ ನಂತರ 2ನೇ ಮಗ ಹುಟ್ಟಿದ್ದಾರೆ. ಅವತ್ತಿಂದ ನಾವು ಇಲ್ಲಿವರೆಗೂ ಸಹ ಆ ತಾಯಿಗೆ ಕರ್ಕೊಂಡು ಬರ್ತಾ ಇದ್ವಿ. ಆ ತಾಯಿ ಶಕ್ತಿ ತುಂಬ ಅಗಾಧವಾದ್ದು ಅಂಥೇಳಿ ನಮಗೆ ಗೋಚರವಾಯಿತು. ಹಾಗಾಗಿ ನಾವು ಈ ವರ್ಷ ನಮ್ಮ ಮಗಳಿಗೆ ಉಗ್ರ ಸೇವೆಯನ್ನು ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಬಂದಿದ್ದೀವಿ. ಇದೇ ರೀತಿಯ ಮುಂದೆಯೂ ಸಹ ಆ ತಾಯಿ ಸನ್ನಿಧಾನದಲ್ಲಿ ನಾವು ಇರೋವರೆಗೂ ಜೀವನ ಪರ್ಯಂತ ಸಹ ಸೇವೆಯನ್ನು ಮಾಡ್ಕೊಂಡು ಭಕ್ತಾದಿಗಳಿಗೆ ಬೇರೆ ಬೇರೆ ರಾಜ್ಯಗಳಿಂದ ಬರುವಂಥ ಭಕ್ತಾದಿಗಳು 21 ಡೇಸಲ್ಲಿ ಜಾಸ್ತಿ ಜನಸಮೂಹ ಇರೋದ್ರಿಂದ ಅವರಿಗೆಲ್ಲ ಒಂದು ಹೈಟೆಕ್ ಶೌಚಾಲಯವನ್ನು ಸರ್ಕಾರ ಮಾಡಿಕೊಟ್ರೆ ಜನರಿಗೆ ಭಾಳ ಉಪಕಾರ ಆಗುತ್ತೆ. ಇದ್ರ ಬಗ್ಗೆ ಶಾಸಕರಿಗೇನು ಮನವಿ ಕೊಟ್ಟಿಲ್ವಾ? ಕೊಟ್ಟಿದ್ದೀವಿ ಸರ್, ಬೇಕಾದಷ್ಟು ಮನವಿ ಕೊಟ್ಟಿದ್ದೀವಿ. ಈಗ ಇದ್ರ ಮುಖಾಂತರ ಮನವಿ ಮಾಡ್ತೀರಿ? ನೀವೊಂದು ಸ್ವಲ್ಪ ನಮಗೆ ಏನು ಮೀಡಿಯಾಗಳು ಹೆಲ್ಪ್ ಮಾಡಿದರೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೈಟು ಒಂದು ಪಂಚಾಯತ್ಗಿಂತ ಕೊಡೋಕ್ಕೆ ರೆಡಿ, ಊರಲ್ಲಿ ಕೊಡೋಕ್ಕೆ ರೆಡಿ ಇದೀವಿ ಸರ್. ಊರಲ್ಲಿ ಗೌರಮ್ಮನ ಏನು ಬೇಕು ಆ ಜಾಗ, ಸಮುದಾಯ ಭವನ ಇರ್ಬೋದು, ಮತ್ತು ಏನು ಶೌಚಾಲಯಗಳ ವ್ಯವಸ್ಥೆ ಇರ್ಬೋದು, ಆಮೇಲೆ ಊಟದ ಹಾಲ್ ಇರ್ಬೋದು, ಇದಕ್ಕೆಲ್ಲ ಜಾಗ ಗೌರಮ್ಮ ಕೊಡೋಕ್ಕೆ ಜಾಗ ಇದೆ. ಗ್ರಾಮಸ್ಥರು ನೀವು ದೇವಸ್ಥಾನದ ಆಡಳಿತ ಮಂಡಳಿ ಕೊಡಕ್ಕೆ ರೆಡಿ ಇದ್ದಾರೆ. ಅದಕ್ಕೆ ಏನು ಸರ್, ಇಲ್ಲಿ ಭೂತಾಳೆ ಶ್ರೀ ಶ್ರವಣಗೌರಮ್ಮ ಅಂತ ಅಂದರೆ ಭೂತಾಳೆಯಿಂದ ಮಾಡಿರ್ತೀವಿ. ಇಲ್ಲ ಅಂದರೆ ದೈವಿಕವಾದ ಮರ ಹೊಂದಿದ್ದು. ಹಾಗಾಗಿ ವರ್ಷವಿಡೀ ಮೂಲಸ್ಥಾನದಲ್ಲಿ 2 ಟೈಮು ಪೂಜೆ ನಡೆಯುತ್ತೆ. ಪ್ರತಿ ಪೌರ್ಣಮಿ ವಿಶೇಷ ಪೂಜೆ ನಡೆಯುತ್ತೆ. ಗೌರಿ ಹಬ್ಬದೊಂದು ಗ್ರಾಮಕ್ಕೆ ತಂದಿರ್ತೀವಿ. ಅದು ವಿಶ್ವಕರ್ಮ ಬಂದು ನಾವೇ ನಮ್ಮ ಮೂಲ ಪದ್ಧತಿಯಲ್ಲಿ ತಂದಿಟ್ಟಿರ್ತೀವಿ. ಇಲ್ಲಿ ಅಂದರೆ ಇಲ್ಲಿ 21 ದಿವಸ ಊರಿನಲ್ಲಿ ಮಂಗಳಾರತಿ ಮತ್ತು ಹೊರಗಳಿಂದಲೂ ಬರ್ತಾರೆ, ಮಂಗಳಾರತಿ ಎಲ್ಲ ಮಾಡಿಸ್ತಾರೆ. ಅದಾದ ನಂತರ 3 ದಿನ ಐತಿನಾಗಿ ಇನ್ನು ನಿಂತ ನಿಲುಗರನ್ನಾಗಿ ನಿಲ್ಲಿಸ್ತೀವಿ. ಅದಾದ ಇವತ್ತು ಕಲ್ಯಾಣಿ ಬಿಡೋದನ್ನ ಮತ್ತೆ ಕೂರಿಸ್ಬಿಟ್ಟು ಕಲ್ಯಾಣಿ ಬಿಡ್ತೀವಿ. ಮತ್ತು ಒಂದು ಮಧ್ಯರಾತ್ರಿಯಲ್ಲಿ ತಗೊಂಡೋಗಿ ಅದನ್ನು ಮತ್ತೆ ಸ್ಥಾಪನೆ ಮಾಡಿ ಇನ್ನು ವರ್ಷವಿಡೀ ಪೂಜೆ ನಡೀತಾ ಇರುತ್ತೆ.
ಇದು ಇಲ್ಲಿ ವಿಶೇಷ. ಗೌರಮ್ಮ ಏನೇನು ಭಕ್ತರ ಈಡೇರಿಕೆಗಳನ್ನ ಈಡೇರಿಸುತ್ತೆ? ಸರ್ ಇಲ್ಲಿ ವಿಶೇಷ ಅಂದರೆ ಮಕ್ಕಳ ಫಲದ್ದು ಜಾಸ್ತಿ, ಸಾವಿರಾರು ಮಕ್ಕಳ ಫಲದ್ದು ಇಲ್ಲಿ ಇದಾಗಿದೆ. ಹಂಗಾಗಿ ಇಲ್ಲಿ ಭಕ್ತರನ್ನ ವಿಚಾರಿಸಿದ್ರೆ ಇದು ಎಷ್ಟನೇ ವರ್ಷದ್ದು? ಇದು ಸುಮಾರು 600 ವರ್ಷದ ಇತಿಹಾಸ ಇದೆ. ಇಲ್ಲಿ ಭಾರಿ ಪೂರ್ವದಿಂದಲೂ ಮಾಡ್ಕೊಂಬಂದಿರೋಂಥದ್ದು. ನಮ್ಮ ಒಂದು ಗುರುಗೋರಚಾರ ವಂಶಸ್ಥರು ಹಿಂದಿನದು ಇಲ್ಲಿವರೆಗೂ ನಮ್ಮ ವಂಶಸ್ಥರೇ ಮಾಡ್ಕೊಂಡಿದ್ದೀವಿ. ವಿಸರ್ಜನೆ ಇವತ್ತು ರಾತ್ರಿ ವಿಸರ್ಜನೆ ಇವತ್ತು ಸಂಜೆ 2 ಗಂಟೆಗೆ.